ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುವುದು ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಲಾಸ್ಟ್ ಸಬ್ಜೆಕ್ಟು ದಟ್ ಇಸ್ ಇ ವಿ ಎಸ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಇದು 1 ಕ್ರೆಡಿಟ್ ಸಬ್ಜೆಕ್ಟು. ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು 2 ಮಾಡೆಲ್ ಪೇಪರ್ದು ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇದಾದ್ಮೇಲೆ ಮತ್ತೆ ನಾವು ಏನು ಓದಬೇಕು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದಾದಮೇಲೆ ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ ಗಾಯ್ಸ್, ಜಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ. ಮತ್ತು ನೀವು ಅಂದರೆ ಓದೋಕ್ಕೆ ತುಂಬ ಲೇಸಿ ಆಗಿದ್ದರೆ ಸೊ ಜಸ್ಟ್ ವಿಡಿಯೋ ಆನ್ ಮಾಡಿಕೊಂಡು ಸುಮ್ಮನೆ ಇದ್ದರೆ ಸಾಕು. ಆರಾಮಾಗಿ ನೀವು ಕೇಳಿಸ್ಕೊಂತ ಹೋಗ್ಬೋದು. ಇದೇನು ಥಿಯರಿ ಸಬ್ಜೆಕ್ಟ್ ಥರ ನಾನು ಕುತ್ಕೊಂಡು ಓದಬೇಕು ಇಲ್ಲ ಅಂದರೆ ಆಗಲ್ಲ ಅನ್ನೋ ಥರ ಏನೂ ಇಲ್ಲ. ಸೊ ಜಸ್ಟ್ ನೀವು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಂತ ಹೋದರೆ ಆರಾಮಾಗಿ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಬರಿಬೋದು ಮೀನ್ಸ್ ಲೈಕ್ ನೀಟಾಗಿ ಆನ್ಸರ್ಸ್ನ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಕೇಳಿಸ್ಕೊಂಡಾಗ ಓಕೆ ಈ ಆನ್ಸರ್ಸ್ ನಾನು ಓದಿದ್ದೆ ಅಂತ ನಿಮಗೆ ಒಂದು ವಿಜುವಲೈಸೇಷನ್ ಬರುತ್ತೆ. ಸೊ ಅದನ್ನು ನೀವು ಆ ಕ್ವೆಶನ್ ಓದಿದಾಗ ಆನ್ಸರ್ಸ್ನ ನೀಟಾಗಿ ಟಿಕ್ ಮಾಡಿ ಬರ್ತೀರಾ. ಓಕೆನಾ, ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಹ್ಯಾಬಿಟೇಟ್ ರೆಫರ್ಸ್ ಟು. ಹ್ಯಾಬಿಟೇಟ್ ಅಂತ ಅಂದರೆ ಸೊ ಇವಾಗ ಬೋತ್ ಫಿಸಿಕಲ್ ಕಂಡೀಷನ್ಸ್ ಇರುತ್ತೆ, ಕೆಮಿಕಲ್ ಕಂಡೀಷನ್ಸು ಇರುತ್ತೆ. ಫಿಸಿಕಲ್ ಕಂಡೀಷನ್ಸು ಟೆಂಪ್ರೇಚರು, ಸಾಯಿಲ್, ವಾಟರ್ ಆಗಿರ್ಬೋದು. ಕೆಮಿಕಲ್ ಕಂಡೀಷನ್ಸು ಪಿ ಎಚ್ ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸ್. ಸೊ ಎರಡೂ ಇರುತ್ತೆ ಹ್ಯಾಬಿಟ್ಯಾಟ್ ಅಂದರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎನರ್ಜಿ ಹ್ಯಾಸ್ ಅ ಗ್ರೇಟೆಸ್ಟ್ ಪೊಟೆನ್ಷಿಯಲ್ ಅಮಾಂಗ್ ಆಲ್ ದ ಸೋರ್ಸಸ್ ಆಫ್ ರಿನ್ಯೂವಬಲ್ ಎನರ್ಜಿ. ಸೊ ಯಾವುದು ನಿಮಗೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಎನರ್ಜಿ ಕೊಡೋದು ಅಂದರೆ ಸನ್ ಆಗಿರೋದ್ರಿಂದ ಸೋಲಾರ್ ಎನರ್ಜಿ. ಓಕೆನಾ. ಸೊ ನೆಕ್ಸ್ಟ್ ದ ಟರ್ಮ್ ಎನ್ವಿರಾನ್ಮೆಂಟ್ has been derived from the French word which means to encircle or surround. Environ ಅನ್ನೋದು ಫ್ರೆಂಚ್ ಇಂದ ಬಂದಿರೋವಂಥದ್ದು. ಓಕೆನಾ, ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಸೊ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಎನರ್ಜಿ ಈಸ್ ರೀಸೈಕಲ್ಡ್ ಇನ್ ಎಕೋಸಿಸ್ಟಮ್. ಆನ್ಸರ್ ಬಂದು ಎನರ್ಜಿ ಈಸ್ ರೀಸೈಕಲ್ಡ್ ಇನ್ ಎಕೋಸಿಸ್ಟಮ್. ಆಕ್ಚುಲಿ ಎನರ್ಜಿ ಫ್ಲೋ ಆಗ್ತಿರುತ್ತೆ ಮತ್ತೆ ಅದು ಲಾಸ್ಟ್ ಆಗುತ್ತೆ. ಆಮೇಲೆ ಅದನ್ನ ನಾವು ಮತ್ತೆ ರೀಸೈಕಲ್ ಆಗಿ ಮಾಡೋಕ್ಕಾಗಲ್ಲ. ಓಕೆನಾ, ಯಾಕಂದ್ರೆ ಇಟ್ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಅದನ್ನ ಸೊ ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಆಮೇಲೆ ಇನ್ ದ ಟರ್ಮ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಹೌ ಗುಡ್ ಆರ್ ಬ್ಯಾಡ್ ದ ಹೈಡ್ರೋಜನ್ ಫ್ಯೂಯಲ್ ಈಸ್. ಸೊ ಝೀರೋ ಎಮಿಷನ್ ಫ್ಯೂಯಲ್ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಹೈಡ್ರೋಜನ್ ಬರ್ನ್ ಮಾಡಿದಾಗ ನಮಗೆ ವಾಟರ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಲಿ ಅಥವಾ ಬೇರೆ ಗ್ಯಾಸಸ್ ಆಗಲಿ ಬರೋದಿಲ್ಲ. ಓಕೆನಾ. ಫುಡ್ ವೆಬ್ ಕನ್ಸಿಸ್ಟ್ ಆಫ್. ಫುಡ್ ವೆಬ್ ಅಂದ್ರೆ ಏನು? ಇಂಟರ್ಲಾಕಿಂಗ್ ಆಫ್ ಫುಡ್ ಚೈನ್. ತುಂಬಾ ಫುಡ್ ಚೈನು ಎಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನ ಫುಡ್ ವೆಬ್ ಅಂತ ಅಂತಾರೆ. ಸೊ ಇನ್ ವಾಟ್ ಫಾರ್ಮ್ ಈಸ್ ದ ಸೋಲಾರ್ ಎನರ್ಜಿ ಈಸ್ ರೇಡಿಯೇಟೆಡ್ ಫ್ರಮ್ ದ ಸನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇವಾಗ ಸನ್ನು ಟ್ರಾವೆಲ್ ಫ್ರಮ್ ಸ್ಪೇಸ್ ಟು ಸ್ಪೇಸ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆನಾ. ನೆಕ್ಸ್ಟ್ ಬೈ ಪ್ರಾಡಕ್ಟ್ ಆಫ್ ದ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಈಸ್ desalinated water. ಸೊ ಇವಾಗ ಓಟೆಕ್ ಪ್ರೊಡ್ಯೂಸಸ್ ಫ್ರೆಶ್ ಡ್ರಿಂಕಿಂಗ್ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್. ಓಕೆನಾ, ಅದು ಡಿಸ್ಯಾಲಿನೇಟೆಡ್ ವಾಟರ್. ಓಕೆನಾ. ವೇರ್ ಕ್ಯಾನ್ ವಿ ಫೈಂಡ್ ಬೋತ್ ರನ್ನಿಂಗ್ ವಾಟರ್ ಆಸ್ ವೆಲ್ ಆಸ್ ಸ್ಟಾಗ್ನೆಂಟ್ ವಾಟರ್? ವೆಟ್ಲ್ಯಾಂಡ್ಸ್. ಸೊ ವೆಟ್ಲ್ಯಾಂಡ್ಸ್ ಅಲ್ಲಿ ಬೋತ್ ಫ್ಲೋಯಿಂಗ್ ವಾಟರ್ ನೋಡ್ಬೋದು ಮತ್ತೆ ಸ್ಟಿಲ್ ಅಂದ್ರೆ ಸ್ಟಿಲ್ ವಾಟರ್ ಕೂಡ ನಾವು ನೋಡ್ಬೋದು. ಓಕೆನಾ. ಸೊ ಡ್ಯಾಶ್ ಇಸ್ ಅ ಕನ್ವೆನ್ಷನಲ್ ಸೋರ್ಸ್ ಆಫ್ ಹೈಡಲ್ ಪವರ್. ಐಡಲ್ ಅಂತ ನೋಡಿ, ಹೈಡಲ್ ಈ ತರ ವರ್ಡ್ಸ್ ನೋಡಿದಾಗ ಆಟೋಮೆಟಿಕ್ ಬರಬೇಕು ನಿಮ್ಮ ತಲೆಯಲ್ಲಿ ವಾಟರ್ ಅಂತ. ಓಕೆನಾ. ಸೊ ನೆಕ್ಸ್ಟ್ water characteristics must be monitored at least once in a till design span. ಸೊ ಕ್ವಾರ್ಟರ್. ಸೊ ವಾಟರ್ ಕ್ವಾಲಿಟಿ ಅನ್ನೋದು ಎವ್ರಿ ಕ್ವಾರ್ಟರ್ ಚೆಕ್ ಮಾಡ್ತಾ ಇರಬೇಕು. ಓಕೆನಾ. ಸೊ ಆಸಿಡ್ ರೈನ್ ಪ್ರೊಡ್ಯೂಸಸ್ ಬೈ ಎಕ್ಸೆಸ್ NO2 ಮತ್ತೆ SO2 ಮತ್ತೆ NO2 ಇಂದಾನೆ ಆಸಿಡ್ ರೈನ್ ಪ್ರೊಡ್ಯೂಸ್ ಆಗೋದು ಅಲ್ವಾ. ಸೊ ಅದು ಆಸಿಡ್ ರೈನ್ ಅಂದ್ರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಲ್ವಾ. ದಟ್ಸ್ ಇಟ್. ಸೊ ವಿಚ್ ಎಕೋಸಿಸ್ಟಮ್ ಇಸ್ ನೌನ್ ಆಸ್ ಜೈಂಟ್ ಪರ್ಮನೆಂಟ್ ಪಾಂಡ್. ಸೊ ನಾವು ಲೇಕ್ ಎಕೋಸಿಸ್ಟಮ್ನ ನಾವು ಆ ಥರ ಕರಿತೀವಿ. ಓಕೆನಾ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರೊಡ್ಯೂಸರ್ ಇನ್ ಅನ್ ಎಕೋಸಿಸ್ಟಮ್? ಪ್ಲಾಂಟ್ಸ್ ಮತ್ತೆ ಬ್ಯಾಕ್ಟೀರಿಯಾ. ಯಾರು ಅವರಷ್ಟಕ್ಕೆ ಅವರೇ ಫುಡ್ನ ಪ್ರಿಪೇರ್ ಮಾಡ್ಕೊಳ್ತಾರಲ್ಲ ಅದನ್ನ ಪ್ರೊಡ್ಯೂಸರ್ಸ್ ಅಂತ ಅಂತಾರೆ. ಓಕೆನಾ. ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಒನ್ ಫೀಡಿಂಗ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಟು ದ ಅನದರ್ ಫೀಡಿಂಗ್ ಗ್ರೂಪ್ ಆಫ್ ಸೀರೀಸ್ ಇಸ್ ಕಾಲ್ಡ್ ಅಸ್ ಫುಡ್ ಚೈನ್. ಹೌದು, ಫುಡ್ ಚೈನ್ ಇವಾಗ ಕನ್ಸ್ಯೂಮರ್ಸು ಪ್ರೊಡ್ಯೂಸರ್ಸ್ನ ತಿನ್ನತ್ತೆ. ಸೊ ಲೈಕ್ ದಟ್ ಇಟ್ ಇಸ್ ಫುಡ್ ಚೈನ್ ಇರುತ್ತಲ್ವಾ. ಸೊ ದಟ್ ಈಸ್ ವಾಟ್ ಕನೆಕ್ಷನ್ ಅನ್ನೋದಿರುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರಿಸಲ್ಟ್ ಆಫ್ ದ ಕ್ಲೈಮೇಟ್ ಚೇಂಜ್? ಸೊ ಡಿಫಿಷಿಯನ್ಸಿ ಆಫ್ ದ ಫ್ರೆಶ್ ವಾಟರ್. ಯಾಕೆ ಅಂತಂದ್ರೆ ಇವಾಗ ಅಕಸ್ಮಾತ್ ಏನಾದರೂ ಕ್ಲೈಮೇಟ್ ಏನಾದರೂ ಚೇಂಜ್ ಆದರೆ ಏನಂತೆ ಫ್ಲಡ್ಡು ಮತ್ತೆ ಇಟ್ ಕಾಸಸ್ ಡ್ರಾಟ್ಸ್ ಮತ್ತೆ ವಾಟರ್ ಸ್ಕೇರ್ಸಿಟಿ ಎಲ್ಲ ಕಾಸ್ ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ ವಾಟ್ ಕ್ಲೈಮೇಟಿಂದ ಏನು ಚೇಂಜ್ ಆಗುತ್ತೆ ಅಂದರೆ ಡೆಫಿಷಿಯನ್ಸಿ ಆಫ್ ದ ಫ್ರೆಶ್ ವಾಟರ್. ನೆಕ್ಸ್ಟ್ ಡ್ಯಾಶ್ ಕಂಟಾಮಿನೆಂಟ್ ಕಾಸಸ್ ದ ಕಿಡ್ನಿ ಆ್ಯಂಡ್ ದ ಲಿವರ್ ಪ್ರಾಬ್ಲಮ್. ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಕಾಸ್ ಮಾಡೋವಂಥದ್ದು ಬೆನ್ಝೀನು. ಓಕೆನಾ. ನೆಕ್ಸ್ಟ್ ಇನ್ ಆನ್ ಎಕೋಸಿಸ್ಟಮ್ ದ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿ ಡೈರೆಕ್ಷನ್. ಹೌದು, ಫ್ಲೋ ಆಫ್ ಎನರ್ಜಿ ಯೂನಿ ಡೈರೆಕ್ಷನ್ ಇರುತ್ತೆ.
ಯಾಕೆ ಹೇಳಿ? ಸೊ ಫಸ್ಟ್ ಪ್ರೊಡ್ಯೂಸರ್ಸು, ಆಮೇಲೆ ಕನ್ಸ್ಯೂಮರ್ಸು, ಆಮೇಲೆ ಬೇರೆದು. ಸೊ ಈ ತರ ಬರ್ತಾ ಹೋಗುತ್ತೆ. ರೈಟ್. ಸೊ ಇವಾಗ ನೋಡಿ, ಇವಾಗ ಪ್ಲಾಂಟ್ನ ಯಾರು ತಿನ್ನೋದು? ಅನಿಮಲ್ಸ್. ಅನಿಮಲ್ಸ್ನ ಬೇರೆ ಅನಿಮಲ್ಸ್ ತಿನ್ನತ್ತೆ. ಓಕೆನಾ? ಸೊ ಇವಾಗ ಪ್ಲಾಂಟ್ ಹೋಗಿ ಅನಿಮಲ್ ತಿನ್ನಕ್ಕಾಗತ್ತಾ? ಇಲ್ಲ. ಸೊ ಇಟ್ ಇಸ್ ಅ ಯೂನಿ ಡೈರೆಕ್ಷನಲ್. ಓಕೆನಾ? ನೆಕ್ಸ್ಟ್, ವಿಚ್ ಟೈಪ್ ಆಫ್ ದ ಟರ್ಬೈನ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಟೈಡಲ್ ಎನರ್ಜಿ? ಯಾವ ಟರ್ಬೈನ್ ಕಾಮನ್ ಆಗಿ ಯೂಸ್ ಮಾಡ್ತೀರಾ? ಗೋರ್ಲೋವ್ ಟರ್ಬೈನ್ ನ ಕಾಮನ್ ಆಗಿ ಯೂಸ್ ಮಾಡ್ತೀರಾ. ಓಕೆ. ಇನ್ ಅನ್ ಎಕೋಸಿಸ್ಟಮ್ ದ ಬಯೋಲಾಜಿಕಲ್ ಸೈಕಲ್ ಆಫ್ ದ ಮಟೀರಿಯಲ್ ಈಸ್ ಮೇಂಟೈನ್ ಬೈ. ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಸೊ ಎಕೋಸಿಸ್ಟಮ್ ಅಲ್ಲಿ ಎಲ್ಲ ಇರುತ್ತೆ. ಪ್ರೊಡ್ಯೂಸರ್ ಇರುತ್ತೆ, ಕನ್ಸ್ಯೂಮರ್ ಇರುತ್ತೆ, ಮತ್ತೆ ಡಿಕಂಪೋಸರ್ಸು ಇರುತ್ತೆ. ಓಕೆನಾ? ಟೈಪ್ ಆಫ್ ಎನರ್ಜಿ ಇಸ್ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಯಾವಾಗ್ಲೂ ರನ್ ಔಟ್ ಆಗ್ತಾನೆ ಇರುತ್ತೆ, ಅದು ಎಂಡ್ ಆಗದೇ ಇಲ್ಲ. ಸೊ ದಟ್ ಇಸ್ ವಾಟ್ ರಿನ್ಯೂವಬಲ್ ಎನರ್ಜಿ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ದ ಸಿಚುವೇಶನ್ ದಟ್ ಅಕರ್ಸ್ ಆಫ್ಟರ್ ದ ಡಿಸಾಸ್ಟರ್. ಫಾಲ್ಸ್. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅಯೋನೋಸ್ಪಿಯರ್? ಹೈ ಫ್ರೀಕ್ವೆನ್ಸಿ ಮತ್ತೆ ರೇಡಿಯೋ ಟ್ರಾನ್ಸ್ಮಿಷನ್. ನೆಕ್ಸ್ಟ್, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಆನ್ 5th June. ಓಕೆ. ಹೌ ಈಸ್ ದ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಫ್ರಮ್ ದ ಫಾಸಿಲ್ ಫ್ಯೂಯಲ್? ಯಾವ ರೀತಿ ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತೀರಾ? ಸೊ ದಟ್ ಇಸ್ ವಾಟ್ ಪಾರ್ಷಿಯಲ್ ಆಕ್ಸಿಡೇಷನ್ ಆಫ್ ಮೀಥೇನ್. ಹೈಡ್ರೋಜನ್ ಹೆಂಗ್ ಪ್ರೊಡ್ಯೂಸ್ ಮಾಡ್ಬೋದು? ಮೀಥೇನ್ ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ಕೊಂಡು. ಓಕೆನಾ? ಅವಾಗೆ ಹೈಡ್ರೋಜನ್ ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗೋದು. ಮತ್ತೆ ತಾಜ್ ಮಹಲ್ ಇನ್ ಇಂಡಿಯಾ ಈಸ್ ಅಫೆಕ್ಟೆಡ್ ಬೈ ಆಸಿಡ್ ರೈನ್. ಸೊ ತಾಜ್ ಮಹಲ್ ಮಾರ್ಬಲ್ಸ್ ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಆಯ್ತು. ಓಕೆನಾ? ಸೊ ಬೈ ಕಾಸಿಂಗ್ ಯೆಲ್ಲೋಯಿಂಗ್ ಅಂಡ್ ಕೊರೋಷನ್. ಓಕೆ, ಅದರಿಂದ ತಾಜ್ ಮಹಲ್ ಡ್ಯಾಮೇಜ್ ಆಗಿದ್ದು ಆಸಿಡ್ ರೈನ್ ಇಂದ. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ಮ್ಯಾಂಡೇಟರಿ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯಾಸ್ ಲೆಜಿಸ್ಲೇಷನ್ಸ್? ಅದು ಎನ್ವಿರಾನ್ಮೆಂಟ್ ಆಕ್ಟ್ ಇಂದ. ಸೊ ವಾಟ್ ಇಸ್ ಅ ಪ್ರೈಮರಿ ಏಮ್ ಆಫ್ ದ ಏರ್ ಆಕ್ಟ್ 1981? ಸೊ ಇದು ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಆಕ್ಟ್ ಏಮ್ಸ್ ಟು ಪ್ರಿವೆಂಟ್ ಅಂಡ್ ಕಂಟ್ರೋಲ್ ದ ಏರ್ ಪೊಲ್ಯೂಷನ್. ಓಕೆ, ಅದಕ್ಕೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇದು ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಆ ಒಂದು ಆಕ್ಟ್ ನ ಯೂಸ್ ಮಾಡ್ತೀವಿ. ಸೊ ಆಕ್ಟ್ ರೆಸ್ಪಾನ್ಸಿಬಿಲಿಟಿನೇ ಅದು. ಸೊ ಅಂಡರ್ ದ ಸಾಯಿಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡ್ಯೂಟಿ ಆಫ್ ವೇಸ್ಟ್ ಜನರೇಟರ್? To manage the waste through the disposal of landfills. ಸಿಂಪಲ್ ಗೈಸ್, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟರೆ ವೇಸ್ಟ್ ರಿಲೇಟೆಡ್ನ ನೀವು ಟಿಕ್ ಮಾಡ್ಬಿಟ್ಟು ಬನ್ನಿ. ಲೈಕ್ ವೇಸ್ಟ್ನ ಮ್ಯಾನೇಜ್ ಮಾಡೋದು. ಸೊ ಅದಕ್ಕೆ ಈ ಒಂದು ಆಕ್ಟ್ ಬಂತು. ಸೊ ಇನ್ ವಿಚ್ ಇಯರ್ ವಾಸ್ ದ ವಾಟರ್ Act enacted 1974. Under the Soil Waste Management Rules 2016, which of the following is not a duty of waste generator? Waste generator the duty ಯಾವ್ದು ಅಲ್ಲ ಅಂತ ಕೇಳಿದರೆ. ಸೊ ಟು ಮ್ಯಾನೇಜ್ ದ ವೇಸ್ಟ್ ಥ್ರೂ ದ disposal in the landfills. So, in the Water Act 1974 led to the establishment of which regulatory body? So, Central Pollution Central Board and State Pollution State Control Boards. According to the Biomedical Waste Management Rules 2016, which color bin is designed for disposing the infectious waste? Infectious waste ನ ಡಿಸ್ಪೋಸ್ ಮಾಡೋದಕ್ಕೆ ನಾವು ಯೆಲ್ಲೋ ಬಿನ್ ನ ಯೂಸ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್, ವಾಟ್ ಇಸ್ ಅ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಡೌನ್ವರ್ಡ್ಸ್ ಆಫ್ ವೆಡೋಸ್ ವಾಟರ್ ಇಸ್ ಕಾಲ್ಡ್? ಅದನ್ನ ಇನ್ಫಿಲ್ಟ್ರೇಷನ್ ಅಂತ ಕರೀತಾರೆ. ಇನ್ಫಿಲ್ಟ್ರೇಷನ್ ಅಂತ ಅಂದ್ರೆ ಇನ್ಫಿಲ್ಟ್ರೇಷನ್ ಇಸ್ ವೆನ್ ದ ವಾಟರ್ ಮೂವ್ಸ್ ಇನ್ ಟು ದ ಸಾಯಿಲ್ ಒಳಗಡೆ ಮೂವ್ ಆದಾಗ ಅದನ್ನ ಇನ್ಫಿಲ್ಟ್ರೇಷನ್ ಅಂತ ಕರೀತಾರೆ. ಓಕೆನಾ? ವಾಟ್ ಈಸ್ ಕಾಲ್ಡ್ ಫಾರ್ ದ ಮೂಮೆಂಟ್ ಆಫ್ ದ ಸರ್ಫೇಸ್ ಲಿಟರ್ ಅಂಡ್ ಟಾಪ್ ಸಾಯಿಲ್ ಫ್ರಮ್ ದ ಒನ್ ಪ್ಲೇಸ್ ಟು ಅನದರ್? ಅದನ್ನ ಸಾಯಿಲ್ ಎರೋಷನ್ ಅಂತ ಕರೀತಾರೆ. ಸಾಯಿಲ್ ಎರೋಷನ್ ಅಂತ ಅಂದ್ರೆ ಏನು? ಸೊ ಇವಾಗ ಇಟ್ ಅಕರ್ಸ್ ವೆನ್ ದ ವಿಂಡ್ ಅಂಡ್ ವಾಟರ್ ಆಕ್ಷನ್ ಆಗುತ್ತಲ್ವಾ, ಅವಾಗ ಸಾಯಿಲ್ ಎರೋಷನ್ ಆಗುತ್ತೆ. ಸೊ ಡ್ಯಾಶ್ ಇಸ್ ಕಾಸ್ಡ್ ಬೈ ಡ್ರಿಂಕಿಂಗ್ ವಾಟರ್ ಹೈ ಇನ್ ನೈಟ್ರೇಟ್ಸ್. ಸೊ ಮೆಥೆಮೋಗ್ಲೋಬಿನಿಯಾ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ನ ರೆಡ್ಯೂಸ್ ಮಾಡುತ್ತೆ ಬ್ಲಡ್ ಅಲ್ಲಿ. ಇದನ್ನ ನಾವು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆನಾ? ಸೊ ದಟ್ ಈಸ್ ವಾಟ್ ಅಷ್ಟು ಅಫೆಕ್ಟ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್, ಸೊ ಇಟ್ ಇಸ್ ಕಾಸ್ಡ್ ಡ್ರಿಂಕಿಂಗ್ ಬೈ ದ ವಾಟರ್ ವಿತ್ ಹೈ ನೈಟ್ರೇಟ್ಸ್. ಓಕೆ. ಸೊ ವಿಚ್ ಆಕ್ಟ್ ನಾಯ್ಸ್ ಈಸ್ ಇನ್ಕ್ಲೂಡೆಡ್ ಆಸ್ ಅ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಇನ್ ವಿಚ್ ಆಕ್ಟ್? 1981 ಆಕ್ಟ್. ಸೊ ವಾಟ್ ಈಸ್ ಅ ಅಪ್ಪರ್ ಸರ್ಫೇಸ್ ಆಫ್ ದ ಝೋನ್ ಸ್ಯಾಚುರೇಷನ್ ಇಸ್ ಕಾಲ್ಡ್? ಅಪ್ಪರ್ ಸರ್ಫೇಸ್ ನ ಏನಂತ ಕರೀತಾರೆ? ಸೊ ವಾಟರ್ ಟೇಬಲ್ ಅಂತ ಕರೀತಾರೆ. ಓಕೆನಾ?
How many primary pollutants are there? There are totally 9 primary pollutants. Okay, na? The term municipal solid waste is used to describe which kind of solid waste. Non-hazardous. Non-hazardous ಅಂದ್ರೆ household waste. Okay, na? ಅದನ್ನ describe ಮಾಡೋದೇ ಈ term municipal solid waste. Okay, na? The open cycle OTEC uses a surface water directly to make electricity. ಯಾವ ತರ ಎಲೆಕ್ಟ್ರಿಸಿಟಿ? ಏನ್ನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ? ವಾರ್ಮ್ ಸರ್ಫೇಸ್ ವಾಟರು ಯಾವಾಗಲೂ ಅಷ್ಟೇ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ವಾಟ್ ಡಸ್ ದ ಓಟೆಕ್ ಸ್ಟ್ಯಾಂಡ್ಸ್ ಫಾರ್? ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟರ್ಬೈನ್ ಕ್ಯಾನ್ ಬಿ ಮೌಂಟೆಡ್ ವರ್ಟಿಕಲಿ ಆ್ಯಂಡ್ ಹಾರಿಸಾಂಟಲಿ? ಸೊ ಯಾವುದು ಅಂದರೆ ಗೋರ್ಲೋ ಟರ್ಬೈನ್. ಓಕೆ, ವಿಚ್ ಟೈಪ್ ಆಫ್ ಎನರ್ಜಿ ಈಸ್ ಅ ವಿಂಡ್ ಎನರ್ಜಿ? ಸೊ ಅವಾಗ ಹೇಳಿದ್ನಲ್ಲ, ವಿಂಡ್ ಎನರ್ಜಿ ಅನ್ನೋದು ರೆನ್ಯೂವಬಲ್ ಎನರ್ಜಿ. ಸೊ ಅದು ಯಾವುದು ಯಾವತ್ತೂ ಖಾಲಿ ಆಗಲ್ಲ. ಓಕೆನಾ? ನೆಕ್ಸ್ಟ್, ಸುನಾಮಿ ಡೈರೆಕ್ಟ್ಸ್ ಆರ್ placed in a sea at kilometers from shore, 100 kilometers. So, what makes the desert region to become highly unproductive? Salinity. ಯಾಕೆ ಸ್ಯಾಲಿನಿಟಿ ಅಂದರೆ, ಸೊ ಅದು ಎಕ್ಸಸ್ ಸಾಲ್ಟ್ಸ್ ಆದರೆ, ಎಕ್ಸಸ್ ಏನಾದರೂ ತುಂಬ ಸಾಲ್ಟ್ ಆಗಿಬಿಟ್ರೆ, ಸೊ ಅದು ಪ್ಲ್ಯಾಂಟ್ ಗ್ರೋತ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಹೌ ಕ್ಯಾನ್ ದ ಡೆಸರ್ಟ್ ಎಕೋಸಿಸ್ಟಮ್ ಬಿ ಕನ್ಸರ್ವ್ಡ್? ಹೆಂಗೆ ಕನ್ಸರ್ವ್ ಮಾಡ್ತೀರಾ? ಸೊ ಬೈ ಮಿನಿಮೈಸಿಂಗ್ ದ ಹ್ಯೂಮನ್ ಆಕ್ಟಿವಿಟಿ. ಹೌ ದ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಗೆಟ್ಸ್ ದ ನೇಮ್? ದಟ್ ಇಸ್ ವಾಟ್? ಡ್ಯೂ ಟು ಹೆವಿ ರೈನ್. How can we control the acid rain which is causing due to the exhaust fumes on the atmospheric by the cars? So by using catalytic converters. Which of the most acidic in the pH scale? 0 ಅನ್ನೋದು ಮೋಸ್ಟ್ ಆಸಿಡಿಕ್, ಯಾಕಂದ್ರೆ ಅದು ಸ್ಟ್ರಾಂಗ್ ಆಸಿಡಿಟಿನ ತೋರಿಸುತ್ತೆ. ಓಕೆ, ನಾವಿವಾಗ ನೆಕ್ಸ್ಟ್ ಪೇಪರ್ ನೋಡ್ತಾ ಹೋಗೋಣ. ಮಾಡೆಲ್ ಪೇಪರ್ದು ಆನ್ಸರ್ ನೋಡ್ತಾ ಹೋಗೋಣ. So, which type of the ecosystem is categorized by the high biodiversity, tall trees, and warm climate year around? That is forest ecosystem. Then, which of the following is the best defines as a ecosystem? ಯಾವುದು ಬೆಸ್ಟ್ ಡಿಫೈನ್ ಮಾಡುತ್ತೆ ಎಕೋಸಿಸ್ಟಮ್ನ ಅಂತ ಅಂದರೆ, ಎಕೋಸಿಸ್ಟಮಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ಸೊ ಎಲ್ಲಾನು ಇರುತ್ತೆ. ಓಕೆನಾ? ಸೊ ದ ಸಿಸ್ಟಮ್ ಇನ್ವಾಲ್ವಿಂಗ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್. ಯಾವ ರೀತಿ ಅದು ಫಿಸಿಕಲ್ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ ಅಂತ. ಸೊ ವಿಚ್ ಎಕೋಸಿಸ್ಟಮ್ ಇಸ್ ದ ಮೋಸ್ಟ್ ಅಡ್ಯಾಪ್ಟೆಡ್ ಟು ಎಕ್ಸ್ಟ್ರೀಮ್ ಟೆಂಪರೇಚರ್ ಆ್ಯಂಡ್ ದ ಲೋ ವಾಟರ್ ಅವೈಲಬಿಲಿಟಿ? ದಟ್ ಇಸ್ ಡೆಸರ್ಟ್. ಲೋ ವಾಟರ್ ಇರುತ್ತೆ ಮತ್ತು ತುಂಬ ಟೆಂಪರೇಚರ್ ಹೈ ಇರುತ್ತೆ. ಸೊ ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ದ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್? ಪ್ರೈಮರಿ ಗೋಲ್ ಏನು? ಸೊ ಇರಾಡಿಕೇಟ್ ಪಾವರ್ಟಿನ ಇರಾಡಿಕೇಟ್ ಮಾಡೋದು ಎಲ್ಲ ಫಾರ್ಮ್ಸ್ ಇಂದನು. ಸೊ ದಟ್ ಈಸ್ ವಾಟ್ ದ ಮೇನ್ ಗೋಲ್. ಸೊ ವಾಟ್ ಈಸ್ ದ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವೆಟ್ಲ್ಯಾಂಡ್? ವೆಟ್ಲ್ಯಾಂಡ್ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸೊ frequent flooding and the water saturation. Next, SDG 13 focus on which critical ಗ್ಲೋಬಲ್ ಇಶ್ಯೂಸ್? ಕ್ಲೈಮೇಟ್ ಆಕ್ಷನ್ಸ್ ಬಗ್ಗೆ ಫೋಕಸ್ ಮಾಡುತ್ತೆ. SDG 14 ಅನ್ನೋದು ಫೋಕಸಸ್ ಆನ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ವಿಚ್ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನಬಲ್ ಯೂಸ್ ಆಫ್ ಓಷನ್ಸ್ ಮತ್ತು ಸೀಸ್ ಮತ್ತು ಮರೈನ್ ರಿಸೋರ್ಸಸ್. ವಿಚ್ ಆಫ್ ದ ಫಾಲೋಯಿಂಗ್ ಎಕೋಸಿಸ್ಟಮ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಕಾರ್ಬನ್ sequestration? That is nothing but oceanic ecosystem. Which SDG promotes responsible consumption and production patterns? That is SDG 12. Which of the following is the largest source of fresh water on the earth? Groundwater. Alva. Which of the following is a primary indicator of the water quality? Yaudu? Turbidity. Then, which of the following diseases is primarily water-borne? That is cholera. Okay. What percentage of the earth's water is fresh water? That is 2.5%. Which of the following organism causes typhoid? ಯಾವುದು ಟೈಫಾಯ್ಡ್ನ ಕಾಸ್ ಮಾಡುತ್ತೆ ಅಂತ ಅಂದರೆ ಸಲ್ಮೊನೆಲ್ಲಾ ಟೈಫಿ. ಮಲೇರಿಯಾ is the example of which type of disease? Airborne disease. Okay. The recommended safe limit of fluoride in drinking water by the 1.5 mg per liter. Excess fluoride in drinking water primarily causes which health condition? Fluorosis.
Then, which of the following is a non-conventional source of energy? Non-conventional source of energy ಯಾವುದು? That is nothing but solar energy. Hydropower is considered as which type of energy? ಅದು ಕೂಡ renewable energy. Okay. Fluoride in drinking water affects which part of human body in the most? That is teeth. Okay. Which country is the largest producer of wind energy? ಯಾವ country? China. Which of the what is the primary advantage of using solar energy? Zero greenhouse gas emissions. Hydrogen is considered a clean energy source because ಯಾಕೆ clean energy ಅಂತ ಕರೀತಾರೆ ಅಂದ್ರೆ it produces only water as a byproduct. Which form of energy is stored in the fossil fuel? ಯಾವ ಎನರ್ಜಿ ಸ್ಟೋರ್ ಆಗಿರುತ್ತೆ? ಕೆಮಿಕಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. Which gas is a primary contributor of the greenhouse effect? That is carbon dioxide. So what is a primary effect of the excessive nutrient like nitrogen and phosphorus in the water bodies? That is eutrophication. Then, which of the following is the major source of water pollution? ಯಾವುದು? Agricultural runoff. Which pollutant is most commonly associated with the industrial wastewater? That is heavy metals. What is the unit used to measure noise levels? That is ಡಿಸಿಬಲ್ ಡಿಬಿ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್ ಇನ್ ದ ಅರ್ಬನ್ ಏರಿಯಾಸ್? ಯಾವ್ದ್ರಿಂದ ಮೇಜರ್ ಏರ್ ಪೊಲ್ಯೂಷನ್ ಆಗೋದು? ಆಟೋಮೊಬೈಲ್ ಎಮಿಷನ್ಸ್. Then, what is a key preventive measure of the reducing air pollution? That is using renewable energy sources. Which pollutant is responsible for causing acid rain? Which ಯಾವುದು acid rain cause ಮಾಡುತ್ತೆ? ಸಲ್ಫರ್ ಡೈಆಕ್ಸೈಡ್. Which health condition is mostly commonly associated with the air pollution? That is respiratory diseases. Which type of the waste is classified under biomedical waste? ಯಾವ type of waste classify ಆಗುತ್ತೆ? So syringes. Okay na? Which of the following is a major source of solid waste in the urban areas? Household waste. Which type of the solid waste is categorized as biodegradable? Food scraps. Which of the what is the final step in the functional elements of the solid waste management? That is waste disposal. What is the key characteristics of biomedical waste? Infectious and hazardous are the key characteristics of the biomedical waste. Okay. Next question ಬಂದು according to the solid waste management rules 2016. So which of the following is a duty of the waste generator? Ensure segregation of the waste at the source. Under the biomedical waste management rules 2016, biomedical waste should be treated and disposed of within how many hours of generation? 48 ಒಳಗಡೆ 48 hours ಒಳಗಡೆ ಅದು ಡಿಸ್ಪೋಸ್ ಆಗಬೇಕು. Which hazardous pollutant is commonly found in the e-waste? Mercury. And which of the following is the basic principles of the e-waste management? So that is extended producer responsibility. Next, the e-waste rules 2022 introduced striker guidelines on EPR target for producers. Then what is the primary aim of the e-waste rules in 2022? That is encourage scientific and safe disposable of e-waste. According to the e-waste rules 2011, who is primarily responsible for the collection of e-waste? Producers and manufacturers. Next, which of the following environmental issues is caused by the improper e-waste disposal? That is soil and groundwater contamination. Which of the following devices contributes the most to the global e-waste generation? That is mobile phones and computers. Which toxic substance in the e-waste is known to be cause kidney damage? That is cadmium. Next, which component of the e-waste is most valuable for recycling? That is circuit boards. Then lead often
ಪ್ರೆಸೆಂಟ್ ಇನ್ ದ ಇ ವೇಸ್ಟ್ ಪ್ರೈಮರಿಲಿ ಅಫೆಕ್ಟ್ಸ್ ವಿಚ್ ಹ್ಯೂಮನ್ ಆರ್ಗನ್? ಬ್ರೈನ್. ಲೆಡ್ ಬ್ರೈನ್ಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ. ಸೊ ನಾವು ನೆಕ್ಸ್ಟ್ ಪಿ ವೈ ಕ್ಯೂಸ್ದು ಆನ್ಸರ್ಸ್ ಇದೇ ರೀತಿ ನೋಡ್ತಾ ಹೋಗೋಣ. ಓಕೆನಾ?